ಅವ್ರು ಬರೀ ನನ್ನ ಒಬ್ಬನ್ನೇ ಕರೆದ್ರು ಸರ್, ನನ್ನ ಮಗನ್ನೂ ಕರೆದಿಲ್ಲ, ನನ್ನೊಬ್ಬನ್ನೇ ಕರೆದ್ರು. ಅದಕ್ಕೆ ಒಬ್ಬನೇ ಬಂದು ಅರ್ಧ ಗಂಟೆ ಆಯ್ತು, ಇಲ್ಲಿ ಜಾಗ ಇಲ್ಲ ಅಂತ ಆಚೆ ಕೂತಿದ್ದೆ ಸರ್. ನಮಸ್ತೆ ಎಲ್ಲರಿಗೂ. ನನಗೆ ಪ್ರಸಿದ್ಧ ಅಂತ ನಿಮ್ಗೆ ಏನು ಪರಿಚಯ ಇದೆ, ಅವ್ರು ಮಹೇಂದ್ರ ಅಂತ ಇದ್ರು, ಅವಾಗಿಂದ ಪರಿಚಯ ನನಗೆ, ಹಳೆ ಫ್ರೆಂಡು. ಅಂದರೆ ಇವ್ರ ಮಿಸ್ಸಸ್ ಇದಾರಲ್ಲ, ಇವ್ರನ್ನ ಮದುವೆ ಆಗೋಕ್ಕಿಂತ ಮುಂಚೆಯಿಂದ ನನಗೆ ಪರಿಚಯ, ಅಂದರೆ ಒಂದು ದೂರದ ರಿಲೇಷನ್ನು ಆಗಬೇಕು. ಸರ್ ಬಂದು ಫಸ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು, ಪರಿಚಯ ಮಾಡಿಕೊಡು ಅಂತ ಅವರು ಮಿಸ್ಸಸ್ಗೆ ಹೇಳಿದ್ರು. ನಾನು ಹೇಳಿದೆ ತುಂಬ ಕಷ್ಟ ಇದೆ, ಹಂಗೆ ಹಿಂಗೆ. ಇಲ್ಲ ಪರವಾಗಿಲ್ಲ, ನಾನು ಇದರಲ್ಲಿ ಒಂದು ಸಾಧನೆ ಮಾಡಲೇಬೇಕು, ನನಗೆ ಸ್ವಲ್ಪ ಲಿಂಕ್ ಇದು ಮಾಡಿಕೊಡು ಅಂದರು. ನಾನು ಫಸ್ಟು ಕರ್ಕೊಂಡೋಗಿ ಬಿ ಎನ್ ಗಂಗಾಧರ್ ಸರ್ ಆಫೀಸಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವತ್ತು ಅವ್ರು ಹೇಳ್ದಂಗೆ ಮಾತು ಉಳಿಸ್ಕೊಂಡಿದ್ದಾರೆ. ಇದು ಆಲ್ರೆಡಿ ಸರ್ ಎಷ್ಟನೇ ಮೂರು ಆಯ್ತಲ್ಲ, 3ನೇ ಮೂವಿ. ಅಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ಈಗ ಬರ್ತಾ ಕ್ವಾಲಿಟಿ ಆಗಲಿ ಇದಾಗಲಿ ಒಂದು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಹೆಸರು ತಗೊಳ್ತಾ ಇದ್ದಾರೆ. ಅದು ನನಗೆ ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಆಮೇಲೆ ಈ ಮೂವಿಗೂ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಾಗಲಿ. ಆಮೇಲೆ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನಾನು ಬಂದು ನೋಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರನ್ನ ನೋಡಿದ್ರೆ ನನಗಂತೂ ಯಾವಾಗಲೂ ಖುಷಿ. ಯಾವಾಗಲೂ ಎಲ್ರಿಗೂ ಒಂದೇ ರೀತಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಿಲ್ಲುವಂತಹ ಒಂದು ಗ್ಯಾಂಗ್ ಇದೆ ಅಂತಂದ್ರೆ ಅದು ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳಬೇಕು. ನೀವಿಲ್ಲಿ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ನಮ್ಮ ಶೇರ್ ಸಿನಿಮಾ ಬಹಳ ದಿನದಿಂದ ಶೂಟಿಂಗ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಎಡಿಟ್ ಆಗಿ ಅದಾದ್ಮೇಲೆ ಇವಾಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ಸಿನಿಮಾ ಎಲ್ರೂ ಅಷ್ಟೇ ಸರ್, ನೀವು ಹೇಳ್ದಾಗೆ ನಮ್ಮ ಸಿನಿಮಾ ಯಾವಾಗಲೂ ನಮಗೆ ಮುದ್ದೇನೆ. ನಮ್ಮ ಮಗು ಅನ್ನೋದು ಅಂತ ನಾವು ಏನು ಟ್ರೀಟ್ ಮಾಡ್ತೀವಿ, ನಮಗೆ ಯಾವಾಗಲೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದಿರುತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಏನೇ ಬಂದ್ರೂ ಕೂಡ ನಾವೇ ಸಖತ್ತಾಗಿ ಮಾಡಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಈ ಒಂದು ಸಿನಿಮಾ ನನ್ನ ಒಂದು ಕರಿಯರ್ ಲೈಫ್ನಲ್ಲಿ ತುಂಬ ಒಂದು ಟ್ವಿಸ್ಟ್ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಇವಾಗ ರಿಲೀಸ್ ಆಗಿರೋದು ಪೆನ್ ಡ್ರೈವ್ ಸಿನಿಮಾ, ಫಸ್ಟ್ ರಿಲೀಸ್ ಆಗಿರ್ಬೋದು ನನ್ನನ್ನು ಕಾಪ್ ಪಾತ್ರದಲ್ಲಿ ನೀವೆಲ್ಲರೂ ನೋಡಿರುವಂಥದ್ದು. ಬಟ್ ನನ್ನನ್ನು ಪೊಲೀಸ್ ಆಗಿ ನೋಡ್ಬೋದು ಅಂತ ಅನ್ಕೊಂಡಂತಹ ಮೊದಲನೇ ವ್ಯಕ್ತಿ ನಮ್ಮ ಪ್ರಸಿದ್ಧ ಸರ್ ಅಂತ ಹೇಳ್ಬೋದು. ನನಗೆ ಮೊದಲನೇದಾಗಿ ಫಸ್ಟ್ ಆಪರ್ಚುನಿಟಿ ಪೊಲೀಸ್ ಆಗಿ ಕೊಟ್ಟಂಥದ್ದು ಪ್ರಸಿದ್ಧ ಸರ್. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಮೇನ್ ಸೂತ್ರಧಾರಿ ನಮ್ಮ ಕೆ ಸರ್, ಕಿಟಿ ಕೌಶಿಕ್ ಸರ್. ಅವ್ರ ಥ್ರೂ ನನಗೆ ಈ ಒಂದು ಸಿನಿಮಾ ಪ್ರಸಿದ್ಧ ಸರ್, ಸುದರ್ಶನ್ ಸರ್, ಇವರೆಲ್ಲರನ್ನು ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಕಿಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್. ಆ್ಯಕ್ಚುಲಿ ಅವರಿಂದನೇ ನನಗೆ ಗೊತ್ತಾಗಿದೆ ಈ ಥರ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಇಷ್ಟೊಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಪಾತ್ರನ ಫೈನಲೈಸ್ ಮಾಡ್ತಾರೆ ಅಂತ. ಯಾಕಂದರೆ ಅಲ್ಲಿವರೆಗೂ ಒಂದಷ್ಟು ಗ್ಲಾಮರ್ ಪಾತ್ರಗಳಲ್ಲಿ ನನ್ನನ್ನು ನೋಡಿ ಅಥವಾ ಸೀರಿಯಲ್ ನೆಗೆಟಿವ್ ಪಾತ್ರಗಳಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸ್ಕೋಬಹುದು ಅನ್ನೋದನ್ನ ಇವರು ಯೋಚನೆ ಮಾಡಿದ್ದಾರೆ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಟ್ರೇಲರ್. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ಟಿಫಿಕೇಟ್ ಯಾವುದಾಗಿದ್ರು ಸಿನಿಮಾ ಚೆನ್ನಾಗಿದ್ದಾಗ ಎಲ್ಲರೂ ನೋಡ್ತಾರೆ ಅನ್ನೋಂತಹ ಭರವಸೆನ ನೀವೆಲ್ಲರೂ ಕೂಡ ಇಲ್ಲೇ ಕೊಟ್ಟಿದ್ದೀರಾ. ಸೊ ನಮ್ಮ ಜನರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೇರ್ ಸಿನಿಮಾ ರಾಜ್ಯಾದ್ಯಂತ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಾನು ಪ್ರತಿಯೊಬ್ಬರಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋದು ಒಂದೇನೆ, ಸಿನಿಮಾ ಆದ್ಮೇಲೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಥವಾ ನೀವೇನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ ಅದನ್ನ ಡಿಸೈಡ್ ಮಾಡಿ. ಮುಂಚೆನೆ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಏನೋ ಸುಮ್ಮನೆ ಒಂದು ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂತ. ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರಬಹುದು, ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರಬಹುದು. ಸೊ ಸಿನಿಮಾನ ನೀವೇ ದಯವಿಟ್ಟು ಥಿಯೇಟ್ರಲ್ಲಿ ಆದ್ಮೇಲೆ ಡಿಸೈಡ್ ಮಾಡಿ. ಆ್ಯಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಶೇರ್ ಮಾಡಿ, ನಮ್ಮ ಶೇರ್ ಸಿನಿಮಾನ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಆಲ್.